ಎಲ್ರಿಗೂ ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ಭಾರತದ ಅತಿ ದೊಡ್ಡ ಬ್ಯಾಂಕಿಂಗ್ ಹಗರಣಗಳಲ್ಲಿ ಒಂದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂದ್ರೆ PNB ಮತ್ತು ನೀರವ್ ಮೋದಿ ಪ್ರಕರಣ. ಹೌದು, ಸುಮಾರು 14,000 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ವಂಚನೆ. 14,000 ಕೋಟಿ. ಈ ಅಂಕಿ ಹೇಳಕ್ಕೆ ಸುಲಭ. ಆದ್ರೆ ಆಶ್ಚರ್ಯದ ವಿಷಯ ಅಂದ್ರೆ ಇದು ಒಂದೆರಡು ದಿನದಲ್ಲಿ ನಡೀತಿದ್ದಲ್ಲ. ಖಂಡಿತ ಇಲ್ಲ. ಬರೋಬ್ಬರಿ 7 ವರ್ಷಗಳ ಕಾಲ. 7 ವರ್ಷ. ನಮ್ಮ ಮುಂದಿರೋ ಕೇಸ್ ಸ್ಟಡಿ ಪ್ರಕಾರ ಒಂದು ಪ್ರಮುಖ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಇಷ್ಟು ದೊಡ್ಡ ಹಗರಣ ಇಷ್ಟು ವರ್ಷಗಳ ಕಾಲ ಹೇಗೆ ನಡೆಯಲು ಸಾಧ್ಯವಾಯಿತು ಅನ್ನೋದೇ ದೊಡ್ಡ ಪ್ರಶ್ನೆ. ಹೌದು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮೊದಲು ಈ ವಂಚನೆಯ ಕೇಂದ್ರಬಿಂದು ಅಂದ್ರೆ ಅವರು ಬಳಸಿದ ಆಯುಧದ ಬಗ್ಗೆ ಮಾತಾಡಬೇಕು. ಲೆಟರ್ ಆಫ್ ಅಂಡರ್ಟೇಕಿಂಗ್ ಅಥವಾ LOU. ಕರೆಕ್ಟ್. ನಾನು ಈ ಪದವನ್ನ ಬಹಳ ಸಲ ಕೇಳಿದ್ದೀನಿ. ಆದ್ರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇದೇನೋ ಕಾಂಪ್ಲಿಕೇಟೆಡ್ ಫಿನಾನ್ಷಿಯಲ್ ಪದ ತರ ಕೇಳಿಸುತ್ತೆ. ಸರಳವಾಗಿ ಹೇಳೋದಾದ್ರೆ ಏನಿದು LOU? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಇಡೀ ಹಗರಣದ ಬೀಗದ ಕೈ ಇರೋದೇ ಇದರಲ್ಲಿ. ಲೋ ಅನ್ನೋದು ಬೇಸಿಕಲಿ ಒಂದು ಭರೋಸೆಯ ಪತ್ರ. ಓಕೆ. ಇದೊಂದು ರೀತಿ ಬ್ಯಾಂಕ್ ಕೊಡುವ ಗ್ಯಾರಂಟಿ. ಉದಾಹರಣೆಗೆ, ನೀರವ್ ಮೋದಿಯವರ ಕಂಪನಿಗೆ ವಿದೇಶದಿಂದ ವಜ್ರ ಆಮದು ಮಾಡ್ಕೋಬೇಕು. ಸರಿ. ಅದಕ್ಕೆ ಅವರು ವಿದೇಶಿ ಮಾರಾಟಗಾರರಿಗೆ ಹಣ ಕೊಡಬೇಕು. ಆಗ PNB ನೀರವ್ ಮೋದಿ ಪರವಾಗಿ ವಿದೇಶದಲ್ಲಿರುವ ಇನ್ನೊಂದು ಬ್ಯಾಂಕಿಗೆ ಒಂದು ಸಂದೇಶ ಕಳಿಸುತ್ತೆ. ಅದರಲ್ಲಿ ನಮ್ಮ ಗ್ರಾಹಕನಿಗೆ ನೀವು ಸಾಲ ಕೊಡಿ, ಒಂದು ವೇಳೆ ಅವರು ಹಣ ವಾಪಸ್ ಕೊಡದಿದ್ರೆ ಆ ಜವಾಬ್ದಾರಿ ನಮ್ದು, ನಾವೇ ಆ ಹಣವನ್ನ ತೀರಿಸ್ತೇವೆ ಅಂತ ಭರವಸೆ ಕೊಡುತ್ತೆ. ಓಹೋ, ಹಾಗಾದ್ರೆ ಇದೊಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಸ್ನೇಹಿತನ ಪರವಾಗಿ ಅಂಗಡಿಯವನಿಗೆ ಇವನಿಗೆ ಬೇಕಾದ್ದು ಕೊಡು, ದುಡ್ಡು ಕೊಡದಿದ್ರೆ ನಾನ್ ಕೊಡ್ತೀನಿ ಅಂತ ಹೇಳ್ದಾಗಾಯ್ತು. ಖಂಡಿತ. ಪರ್ಫೆಕ್ಟ್ ಅನಾಲಜಿ. ಇಲ್ಲಿ PNB ಆ ಶ್ರೀಮಂತ ವ್ಯಕ್ತಿ ಅಲ್ವಾ? ಹೌದು. ಈ ಗ್ಯಾರಂಟಿ ಇರೋದ್ರಿಂದ ವಿದೇಶಿ ಬ್ಯಾಂಕ್ಗಳು ಸುಲಭವಾಗಿ ಕಡಿಮೆ ಬಡ್ಡಿದರದಲ್ಲಿ ಫಾರಿನ್ ಕರೆನ್ಸಿಯಲ್ಲಿ ಸಾಲ ಕೊಟ್ಬಿಡ್ತವೆ. ಇದು ಆಮದು ರಫ್ತು ವ್ಯವಹಾರದಲ್ಲಿ ಒಂದು ಸಾಮಾನ್ಯವಾದ ಮತ್ತು ತುಂಬಾನೇ ಉಪಯುಕ್ತವಾದ ಸಾಧನ. ಇದರಲ್ಲಿ ತಪ್ಪೇನಿಲ್ಲ. ಆದ್ರೆ ಯಾವುದೇ ಬ್ಯಾಂಕ್ ಈ ರೀತಿ ಗ್ಯಾರಂಟಿ ಕೊಡಬೇಕಾದ್ರೆ ಒಂದು ಪ್ರಮುಖ ನಿಯಮವಿದೆ. ಅದೇ ಇರಬೇಕು ಈ ಕಥೆಯ ತಿರುವು. ಏನು ಆ ನಿಯಮ? ನಿಯಮದ ಪ್ರಕಾರ ಯಾರು LOU ಪಡೆಯುತ್ತಾರೋ ಅವರು ಆ ಸಾಲದ ಮೊತ್ತಕ್ಕೆ ಸಮನಾದ, ಅಂದ್ರೆ 100ಕ್ಕೆ 100ರಷ್ಟು ಹಣವನ್ನಾಗ್ಲಿ ಅಥವಾ ಆಸ್ತಿಯನ್ನಾಗ್ಲಿ ಮೇಲಾಧಾರವಾಗಿ, ಅಂದ್ರೆ ಕೊಲ್ಯಾಟರಲ್ ಆಗಿ ಬ್ಯಾಂಕಿನಲ್ಲಿ ಇಡಬೇಕು. ಒಂದು ನಿಮಿಷ. ಅಂದ್ರೆ ನೀವು 1 ಕೋಟಿ ರೂಪಾಯಿ LOU ಕೇಳಿದ್ರೆ 1 ಕೋಟಿ ರೂಪಾಯಿ ಮೌಲ್ಯದ ಹಣ ಅಥವಾ ಆಸ್ತಿಯನ್ನು PNBಯಲ್ಲಿ ಗ್ಯಾರಂಟಿಯಾಗಿ ಇಡಲೇಬೇಕು. ನಿಖರವಾಗಿ. ಇದು ಒಂದು ಸೇಫ್ಟಿ ಮೆಷರ್. ಸರಿ. ಇದು ಬ್ಯಾಂಕಿಂಗ್ನ ಬೇಸಿಕ್ ರೂಲ್ ತರಹ. 100% ಕೊಲ್ಯಾಟ್ರಲ್ ಇಲ್ಲದೆ ಗ್ಯಾರಂಟಿ ಸಿಗಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಬರೋಬ್ಬರಿ 7 ವರ್ಷಗಳ ಕಾಲ ಈ ನಿಯಮವನ್ನೇ ಪಾಲಿಸಿಲ್ಲ. ಹೌದು. ಇದನ್ನ ಬೈಪಾಸ್ ಮಾಡಕ್ಕೆ ಹೇಗೆ ಸಾಧ್ಯವಾಯಿತು? ಇದರಲ್ಲಿ ಏನೋ ದೊಡ್ಡ ಕಥೆಯೇ ಇರಬೇಕು. ಹೌದು. ಇಲ್ಲೇ ವಂಚನೆಯ ಅಸಲಿ ಸ್ವರೂಪ ಶುರುವಾಗೋದು. ನಮ್ಮ ಮುಂದಿರುವ ಮೂಲಗಳ ಪ್ರಕಾರ ಇದಕ್ಕೆ ಕಾರಣ 2 ಸಿಸ್ಟಮ್ಗಳ ನಡುವೆ ಇದ್ದ ಒಂದು ದೊಡ್ಡ ಕಂದಕ. PNBಯಲ್ಲಿ ಎಲ್ಲಾ ಬ್ಯಾಂಕ್ಗಳ ಹಾಗೆ 2 ಪ್ರಮುಖ ಸಾಫ್ಟ್ವೇರ್ ವ್ಯವಸ್ಥೆಗಳಿದ್ವು. ಮೊದಲನೆಯದು ಸ್ವಿಫ್ಟ್. ಇದರ ಪೂರ್ತಿ ಹೆಸರು ಕೇಳಿದ್ರೆ ತಲೆಸುತ್ತೆ. ಹೌದು. ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫಿನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್. ಅಬ್ಬಬ್ಬ. ಸರಳವಾಗಿ ಹೇಳೋದಾದ್ರೆ ಇದು ಬ್ಯಾಂಕ್ಗಳ ವಾಟ್ಸ್ಆಪ್ ಇದ್ದಾಗೆ. ಓಹೋ, ಬ್ಯಾಂಕ್ಗಳ ವಾಟ್ಸ್ಆಪ್. ಇದು ಚೆನ್ನಾಗಿದೆ. ಹೌದು. ಪ್ರಪಂಚದಾದ್ಯಂತ ಇರುವ ಬ್ಯಾಂಕ್ಗಳು ಒಂದಕ್ಕೊಂದು ಸುರಕ್ಷಿತವಾಗಿ ಹಣಕಾಸಿನ ಸಂದೇಶಗಳನ್ನು, ಅಂದ್ರೆ ಲೋನ್ನಂತಹ ಗ್ಯಾರಂಟಿಗಳನ್ನು ಕಳುಹಿಸಲು ಇದನ್ನು ಬಳಸ್ತವೆ. ಸರಿ, ಇದು ಇಂಟರ್ನ್ಯಾಷನಲ್ ಮೆಸೇಜಿಂಗ್ ಸಿಸ್ಟಮ್. ಹಾಗಾದ್ರೆ ಎರಡನೆಯದು CBS, ಅಂದ್ರೆ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್. CBS ಇದು ಬ್ಯಾಂಕಿನ ಹೃದಯ ಇದ್ದ ಹಾಗೆ. ಬ್ಯಾಂಕಿನೊಳಗೆ ನಡೆಯುವ ಪ್ರತಿಯೊಂದು ವ್ಯವಹಾರ, ನೀವು ಹಣ ಡಿಪಾಸಿಟ್ ಮಾಡಿದ್ದು, ಲೋನ್ ತಗೊಂಡಿದ್ದು, ಬಡ್ಡಿ ಕಟ್ಟಿದ್ದು ಎಲ್ಲವೂ ಈ CBSನಲ್ಲೇ ದಾಖಲಾಗುತ್ತೆ. ಬ್ಯಾಂಕಿನ ನಿಜವಾದ ಬ್ಯಾಲೆನ್ಸ್ ಶೀಟ್ ಸಿಗುವುದೇ ಇಲ್ಲಿ. ಒಂದು ನಿಮಿಷ. ನೀವು ಹೇಳೋದನ್ನ ನೋಡಿದ್ರೆ ಒಂದು ಬ್ಯಾಂಕಿನ ಅಂತಾರಾಷ್ಟ್ರೀಯ ಸಂದೇಶ ವ್ಯವಸ್ಥೆ ಅಂದ್ರೆ ಸ್ವಿಫ್ಟ್ ಮತ್ತು ಅದರ ಮುಖ್ಯ ಲೆಕ್ಕಪತ್ರ ವ್ಯವಸ್ಥೆ CBS ಒಂದಕ್ಕೊಂದು ಮಾತಾಡ್ಬೇಕಲ್ವಾ? ಖಂಡಿತ. ಅಂದ್ರೆ ಸ್ವಿಫ್ಟ್ ಮೂಲಕ ಒಂದು ಗ್ಯಾರಂಟಿ ಕಳಿಸ್ತಾರೆ, ಅದು ತಕ್ಷಣ CBSನಲ್ಲಿ ಆಟೋಮ್ಯಾಟಿಕ್ ಆಗಿ ದಾಖಲಾಗಬೇಕಲ್ವಾ? ಎಕ್ಸಾಕ್ಟ್ಲಿ, ಹಾಗೇ ಆಗ್ಬೇಕು. ಆದ್ರೆ ಶಾಕಿಂಗ್ ವಿಷಯವೆಂದ್ರೆ PNBಯ ಮುಂಬೈನ ಬ್ರಾಡಿ ಹೌಸ್ ಶಾಖೆಯಲ್ಲಿ
ಈ ಎರಡೂ ಸಿಸ್ಟಮ್ಗಳು ಆಟೋಮ್ಯಾಟಿಕ್ ಆಗಿ ಲಿಂಕ್ ಆಗಿರ್ಲಿಲ್ಲ. ಏನು? ಹೌದು. SWFನಲ್ಲಿ ಕಳುಹಿಸಿದ ಸಂದೇಶವನ್ನು ಯಾರಾದ್ರೂ ಮ್ಯಾನ್ಯುಯಲ್ ಆಗಿ ಅಂದ್ರೆ ಕೈಯಾರೆ CBSನಲ್ಲಿ ದಾಖಲಿಸಬೇಕಿತ್ತು. ನಿಜವಾಗ್ಲೂ? ಹೌದು. ಈ ಒಂದು ಸಣ್ಣ ತಾಂತ್ರಿಕ ಲೋಪವೇ 14,000 ಕೋಟಿ ರೂಪಾಯಿ ಹಗರಣಕ್ಕೆ ಬಾಗಿಲು ತೆರೆಯಿತು. ದೇವ್ರೇ, ಇದು ನಂಬೋಕಾಗ್ತಿಲ್ಲ. ಅಂದ್ರೆ ಮನೆಯ ಮುಂಬಾಗಿಲಿನ ಸೆಕ್ಯೂರಿಟಿ ಕ್ಯಾಮೆರಾ ಫುಟೇಜ್ ಬೇರೆ ಎಲ್ಲೋ ಸ್ಟೋರ್ ಆಗ್ತಿದೆ ಮತ್ತು ಕಟ್ಟಡದ ರಿಜಿಸ್ಟರ್ನಲ್ಲಿ ಯಾರು ಒಳಗೆ ಬಂದ್ರು ಅಂತ ಯಾರು ಬರಿತಾನೆ ಇಲ್ಲ ಅನ್ನೋ ಹಾಗಾಯ್ತು. ಹೌದು, ಬಹುತೇಕ ಹಾಗೆಯೇ. ಹಾಗಾದ್ರೆ ಈ ಲೋಪವನ್ನ ಬಳಸ್ಕೊಂಡು ವಂಚನೆ ಮಾಡಿದ್ದು ಹೇಗೆ? ಮೂಲಗಳ ಪ್ರಕಾರ ಆ ಶಾಖೆಯಲ್ಲಿದ್ದ ಇಬ್ಬರು ಕಿರಿಯ ನೌಕರರು, ಒಬ್ಬ ಡೆಪ್ಯೂಟಿ ಮ್ಯಾನೇಜರ್ ಮತ್ತು ಒಬ್ಬ ಕ್ಲರ್ಕ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರು ನೀರವ್ ಮೋದಿಯವರ ಕಂಪನಿಗಳ ಪರವಾಗಿ SWF ಸಿಸ್ಟಮ್ ಮೂಲಕ ವಿದೇಶಿ ಬ್ಯಾಂಕುಗಳಿಗೆ ಅಧಿಕೃತವಾಗಿ ಕಾಣುವ LOU ಸಂದೇಶಗಳನ್ನು ಕಳುಹಿಸುತ್ತಿದ್ರು. ಓಕೆ. ಆದರೆ ಅತ್ಯಂತ ಪ್ರಮುಖವಾಗಿ ಈ ವ್ಯವಹಾರಗಳನ್ನು ಅವರು CBSನಲ್ಲಿ ದಾಖಲಿಸ್ತಲೇ ಇರಲಿಲ್ಲ. ಅಂದ್ರೆ ವಿದೇಶಿ ಬ್ಯಾಂಕುಗಳಿಗೆ PNBಯಿಂದ ಅಫಿಷಿಯಲ್ ಗ್ಯಾರಂಟಿ ಸಿಗುತ್ತಿತ್ತು, ಅವ್ರ ಹಣ ರಿಲೀಸ್ ಮಾಡ್ತಿದ್ರು. ಹೌದು. ಆದರೆ PNBಯ ಮೇಲಧಿಕಾರಿಗಳಿಗೆ, ಅದರ ಆಡಿಟರ್ಗಳಿಗೆ, ಸ್ವತಃ ಬ್ಯಾಂಕಿನ ಮೇನ್ ಸಿಸ್ಟಮ್ಗೆ ತಾನು ಇಷ್ಟು ದೊಡ್ಡ ಗ್ಯಾರಂಟಿ ಕೊಟ್ಟಿದ್ದೇನೆ ಅನ್ನೋ ಸಣ್ಣ ಸುಳಿವು ಕೂಡ ಇರಲಿಲ್ಲ. ನಿಖರವಾಗಿ ವ್ಯವಸ್ಥೆಯ ಕಣ್ಣಿಗೆ ಈ ಸಾಲಗಳು ಕಾಣಿಸ್ತಲೇ ಇರಲಿಲ್ಲ. ಅದಕ್ಕಿಂತಲೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಒಂದು LOUನ ಅವಧಿ ಮುಗಿದು ಸಾಲ ತೀರಿಸಬೇಕಾದ ಸಮಯ ಬಂದಾಗ ಅವ್ರೇನ್ ಮಾಡ್ತಿದ್ರಂತೆ? ಏನು? ಆ ಹಳೆ ಸಾಲವನ್ನು ತೀರಿಸಲು ಮತ್ತೊಂದು ಹೊಸ ಇನ್ನೂ ದೊಡ್ಡ ಮೊತ್ತದ LOU ಅನ್ನು ಅದೇ ವಿದೇಶಿ ಬ್ಯಾಂಕ್ನಿಂದ ಪಡಿತಿದ್ರು. ಅಬ್ಬಬ್ಬಾ, ಇದು ಕೇಳೋಕೆ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕೆ ಇನ್ನೊಂದು ಹೊಸ ಕ್ರೆಡಿಟ್ ಕಾರ್ಡ್ ತಗೊಂಡ ಹಾಗೆ ಇದೆ ಅಲ್ವಾ? ಹೌದು ಹೌದು. ಆಮೇಲೆ ಆ 2ನೇ ಕಾರ್ಡ್ ಬಿಲ್ ಕಟ್ಟೋಕೆ 3ನೇ ಕಾರ್ಡ್. ಆದ್ರೆ ಇಲ್ಲಿ ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ನಡೀತಿದೆ. ಕರೆಕ್ಟ್. ಬ್ಯಾಂಕಿಂಗ್ ಟರ್ಮ್ಸ್ ಅಲ್ಲಿ ಇದನ್ನ ಎವರ್ಗ್ರೀನಿಂಗ್ ಅಂತ ಕರೀತಾರೆ. ಎವರ್ಗ್ರೀನಿಂಗ್. ಹೌದು. ಒಂದು ಸಾಲದ ಮೇಲೆ ಇನ್ನೊಂದು ಸಾಲ, ಅದರ ಮೇಲೆ ಮತ್ತೊಂದು. ಹೀಗೆ ಮಾಡಿ ಈ ವಂಚನೆಯನ್ನು 2011ರಿಂದ 2018ರವರೆಗೆ ಸುಮಾರು 7 ವರ್ಷಗಳ ಕಾಲ ಜೀವಂತವಾಗಿಟ್ಟಿದ್ರು. ಒಂದು ನಿಮಿಷ, 7 ವರ್ಷಗಳ ಕಾಲನ? ಅಂದ್ರೆ ಈ 7 ವರ್ಷದಲ್ಲಿ ಒಬ್ಬನೇ ಒಬ್ಬ ಆಡಿಟರ್ಗೂ ಒಬ್ಬ ಮೇಲಧಿಕಾರಿಗೂ ಇದು ಕಣ್ಣಿಗೆ ಬೀಳಲೇ ಇಲ್ವಾ? ಅದೇ ಅಲ್ವಾ ಪ್ರಶ್ನೆ. ಇದು ಹೇಗೆ ಸಾಧ್ಯ? ವ್ಯವಸ್ಥೆಯಲ್ಲಿ ಎಲ್ರೂ ನಿದ್ದೆ ಮಾಡ್ತಿದ್ರಾ? ನಿಮ್ಮ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಮೂಲಗಳ ಪ್ರಕಾರ ಇಲ್ಲಿ 3 ಹಂತದ ದೊಡ್ಡ ವೈಫಲ್ಯಗಳು ಕಾಣಿಸುತ್ತವೆ. ಮೊದಲನೇದು ನಾವು ಈಗಾಗಲೇ ಚರ್ಚಿಸಿದಂತೆ ಟೆಕ್ನಿಕಲ್ ಫೇಲಿಯರ್. ಸರಿ. ಸ್ವಿಫ್ಟ್ ಮತ್ತು CBS ನಡುವೆ ಆಟೋಮ್ಯಾಟಿಕ್ ಲಿಂಕ್ ಇಲ್ಲದಿರುವುದು. ಹೌದು, ಇದು ಒಂದು ತಾಂತ್ರಿಕ ಲೋಪ. ಓಕೆ. ತಂತ್ರಜ್ಞಾನದಲ್ಲಿ ಲೋಪ ಇತ್ತು, ಆದ್ರೆ ಅದನ್ನು ಪರಿಶೀಲಿಸಲು ಮನುಷ್ಯರಿದ್ದರಲ್ವೇ? ಅಲ್ಲೇ 2ನೇ ವೈಫಲ್ಯ ಶುರುವಾಗೋದು. ಅದನ್ನ ನಾವು ಆಡಿಟ್ ಫೇಲಿಯರ್ ಅಂತ ಹೇಳ್ಬೋದು. ಆಡಿಟ್ ಫೇಲಿಯರ್. ಪ್ರತಿ ವರ್ಷ ಬ್ಯಾಂಕಿನ ಶಾಖೆಗಳಲ್ಲಿ ಆಡಿಟ್ ನಡೆಯುತ್ತೆ. ಆ ಶಾಖೆಯ ಲೆಕ್ಕ ಪರಿಶೋಧಕರು ಸ್ವಿಫ್ಟ್ ಲಾಗ್ಗಳು ಮತ್ತು CBS ಡೇಟಾವನ್ನು ಹೋಲಿಸಿ ನೋಡಬೇಕಿತ್ತು. ಸ್ವಿಫ್ಟ್ನಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೆದಿದೆ, ಆದ್ರೆ CBSನಲ್ಲಿ ಅದರ ದಾಖಲೆಯೇ ಇಲ್ಲ ಅನ್ನೋದು ಅವರ ಕಣ್ಣಿಗೆ ಬೀಳ್ಬೇಕಿತ್ತು. ಆದ್ರೆ 7 ವರ್ಷಗಳ ಕಾಲ ಯಾರೂ ಇದನ್ನು ಗಮನಿಸಲಿಲ್ಲ. ಇದು ನಂಬೋಕೆ ಆಗ್ತಿಲ್ಲ. ಇದು ಕೇವಲ ನಿರ್ಲಕ್ಷ್ಯವೋ ಅಥವಾ ಇದರಲ್ಲಿ ಬೇರೆಯವರು ಶಾಮೀಲಾಗಿದ್ದರೋ ಅನ್ನೋ ಅನುಮಾನ ಬರುತ್ತೆ. ಹೌದು, ಅದು ತನಿಖೆಯ ವಿಷಯ. ಇನ್ನು 3ನೇ ವೈಫಲ್ಯ ಯಾವುದು? 3ನೇಯದು ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ಪ್ರೊಸೀಜರಲ್ ಫೇಲಿಯರ್. ಅಂದ್ರೆ ನಿಯಮಗಳನ್ನು ಪಾಲಿಸದೇ ಇದ್ದದ್ದು. ವಂಚನೆಯಲ್ಲಿ ಭಾಗಿಯಾಗಿದ್ದ ಪ್ರಮುಖ ಅಧಿಕಾರಿಯು ಒಂದೇ ಹುದ್ದೆಯಲ್ಲಿ ಅದೇ ಬ್ರ್ಯಾಡಿ ಹೌಸ್ ಶಾಖೆಯಲ್ಲಿ ಬರೋಬ್ಬರಿ 7 ವರ್ಷಗಳ ಕಾಲ ಕೆಲಸ ಮಾಡಿದ್ರು. 7 ವರ್ಷ? ನೋಡಿ, ಇಲ್ಲಿ ಎಲ್ಲರೂ ಸ್ವಿಫ್ಟ್ CBS ಲಿಂಕ್ ಇಲ್ಲದಿದ್ದನ್ನೇ ದೊಡ್ಡ ತಾಂತ್ರಿಕ ದೋಷ ಅಂತಾರೆ. ಹಾಲದು. ಅದೇ ನಿಜವಾದ ಶಾಕಿಂಗ್ ವಿಷಯ ಅದಲ್ಲ. ಒಬ್ಬ ಅಧಿಕಾರಿಯನ್ನ 7 ವರ್ಷ ಒಂದೇ ಜಾಗದಿಂದ ಟ್ರಾನ್ಸ್ಫರ್ ಮಾಡದೇ ಇರೋದು. ಖಂಡಿತ. ಸಾವಿರಾರು ಕೋಟಿ ವ್ಯವಹಾರ ನಡೆಯೋ ಜಾಗದಲ್ಲಿ ಇಷ್ಟು ಸಣ್ಣ ಬೇಸಿಕ್ ನಿಯಮ ಮುರಿಯೋದು ಅಂದ್ರೆ ಇದು ತಾಂತ್ರಿಕ ವೈಫಲ್ಯಕ್ಕಿಂತ ಹೆಚ್ಚಾಗಿ ಸಿಸ್ಟಮ್ ಒಳಗಿನ ನಿರ್ಲಕ್ಷ್ಯದ ಕಥೆ ಅಲ್ವಾ? ಖಂಡಿತ. ಬ್ಯಾಂಕಿಂಗ್ ನಿಯಮಗಳ ಪ್ರಕಾರ ಹಣಕಾಸಿನಂತಹ ಸೂಕ್ಷ್ಮ ಹುದ್ದೆಗಳಲ್ಲಿರುವ ಸಿಬ್ಬಂದಿಯನ್ನು ಭದ್ರತಾ ಕಾರಣಗಳಿಗಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ ವರ್ಗಾವಣೆ ಮಾಡಲೇಬೇಕು. ಯಾಕೆಂದ್ರೆ ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಇದ್ರೆ ಅವರು ಸ್ಥಳೀಯ ಹಿತಾಸಕ್ತಿಗಳೊಂದಿಗೆ ಬೆರೆತು ನಿಯಮಗಳನ್ನು ಬಗ್ಗಿಸುವ ಸಾಧ್ಯತೆ ಇರುತ್ತೆ. ಇಲ್ಲಿ ಆ ನಿಯಮವನ್ನು ಪಾಲಿಸದೇ ಇದ್ದದ್ದು ವಂಚನೆಗೆ ಇನ್ನಷ್ಟು ಅನುಕೂಲ ಮಾಡಿಕೊಟ್ಟಿತು. ಸರಿ, ಇಷ್ಟೆಲ್ಲ ವೈಫಲ್ಯಗಳಿದ್ವು. ಹಾಗಾದ್ರೆ ಈ ಹಗರಣ ಬಯಲಿಗೆ ಬಂದಿದ್ದು ಹೇಗೆ? ಇದು ನಿಜಕ್ಕೂ ಒಂದು ಸಿನಿಮೀಯ ಕಥೆಯಂತಿದೆ ಅಂತ ಕೇಳಿದ್ದೀನಿ. ಹೌದು.
ಇದು ಪತ್ತೆಯಾದ ರೀತಿ ಬಹಳ ವಿಚಿತ್ರ. ಯಾವುದೇ ದೊಡ್ಡ ತನಿಖೆಯಿಂದಾಗ್ಲಿ ಆಂತರಿಕ ತಪಾಸಣೆಯಿಂದಾಗ್ಲಿ ಇದು ಪತ್ತೆಯಾಗ್ಲಿಲ್ಲ. ಹಾಗಾದ್ರೆ ವಂಚನೆಯಲ್ಲಿ ಭಾಗಿಯಾಗಿದ್ದ ಆ ಪ್ರಮುಖ ಅಧಿಕಾರಿ ರಿಟೈರ್ ಆದ್ರು. ಓಕೆ, ಅವರು ನಿವೃತ್ತರಾದರು. ಅವರ ಜಾಗಕ್ಕೆ ಹೊಸಬ್ರು ಬಂದ್ರು. ಜಾನ್ವರಿ 2018ರಲ್ಲಿ ನೀರವ್ ಮೋದಿ ಕಂಪನಿಯ ಪ್ರತಿನಿಧಿಗಳು ಎಂದಿನಂತೆ ಅದೇ ಶಾಖೆಗೆ ಬಂದು ಹೊಸದಾಗಿ ಅಧಿಕಾರ ವಹಿಸಿಕೊಂಡಿದ್ದ ಅಧಿಕಾರಿಯ ಬಳಿ ಹೊಸ LOUಗಾಗಿ ಮನವಿ ಮಾಡಿದ್ರು. ಅಂದ್ರೆ ಕೋಟ್ಯಾಂತರ ರೂಪಾಯಿಗಳ ಹಗರಣವನ್ನ ಪತ್ತೆ ಮಾಡಿದ್ದು RBIಯ ತನಿಖೆ ಅಲ್ಲ, ಸರ್ಕಾರದ ಏಜೆನ್ಸಿಗಳಲ್ಲ. ಇಲ್ಲ, ಬದಲಿಗೆ ಒಬ್ಬ ಹೊಸ ಅಧಿಕಾರಿ ಬಂದು ರೂಲ್ಸ್ ಪ್ರಕಾರ ಕೊಲ್ಯಾಟ್ರಲ್ ಕೊಡಿ ಅಂತ ಕೇಳಿದ್ದಕ್ಕೆನಾ? ಅದೇ ಆಗಿದ್ದು. ಇದು ನಮ್ಮ ವ್ಯವಸ್ಥೆಯ ಬಗ್ಗೆ ಏನ್ ಹೇಳುತ್ತೆ? ಆ ಹೊಸ ಅಧಿಕಾರಿ ನಿಯಮದಂತೆ ಸರಿ LOU ಕೊಡೋಣ, ಅದಕ್ಕೆ ಬೇಕಾದ 100ಕ್ಕೆ 100ರಷ್ಟು ಕ್ಯಾಶ್ ಕೊಲ್ಯಾಟ್ರಲ್ ಮೊದಲು ಒದಗಿಸಿ ಎಂದು ಕೇಳಿದ್ರು. ಆಗ ಕಂಪನಿಯ ಪ್ರತಿನಿಧಿಗಳು ವಾದಕ್ಕಿಳಿದ್ರು. ಏನೋ, ನಮ್ಮನ್ನು ಈ ಹಿಂದೆ ಯಾರೂ ಕೊಲ್ಯಾಟ್ರಲ್ ಕೇಳಿಲ್ಲ, ನಾವು ವರ್ಷಗಳಿಂದ ಇದೇ ರೀತಿ ವ್ಯವಹಾರ ಮಾಡುತ್ತಿದ್ದೇವೆ ಎಂದು ಹೇಳಿದ್ರು. ಆ ಕ್ಷಣ ಆ ಹೊಸ ಅಧಿಕಾರಿಗೆ ಏನನ್ನಿಸಿರಬೇಡೆ. ಹೌದು, ಈ ಉತ್ತರದಿಂದ ಅವರಿಗೆ ಅನುಮಾನ ಬಂತು. ಅವರು ತಕ್ಷಣ ಹಿಂದಿನ ದಾಖಲೆಗಳನ್ನು ಪರಿಶೀಲಿಸಲು ಮುಂದಾದ್ರು. ಮೊದಲು ಬ್ಯಾಂಕಿನ ಮುಖ್ಯ ವ್ಯವಸ್ಥೆಯಾದ CBSನಲ್ಲಿ ಹುಡುಕಿದ್ರು. ಅಲ್ಲೇನು ಸಿಗ್ಲಿಲ್ಲ ಅಲ್ವಾ? ಖಂಡಿತ, ಏನೂ ಸಿಗ್ಲಿಲ್ಲ. ಆಗ ಅವರ ಅನುಮಾನ ಇನ್ನಷ್ಟು ಹೆಚ್ಚಾಯಿತು. ನಂತರ ಅವರು ಸ್ವಿಫ್ಟ್ ಸಿಸ್ಟಮ್ನ ಹಳೆ ಲಾಗ್ಗಳನ್ನು ಪರಿಶೀಲಿಸಿದರು. ಓಕೆ. ಆಗ ಅವರಿಗೆ ನಿಜವಾದ ಆಘಾತ ಕಾದಿತ್ತು. ಅಲ್ಲಿ ಬ್ಯಾಂಕಿನ ಮುಖ್ಯ ವ್ಯವಸ್ಥೆಯಲ್ಲಿ ದಾಖಲಾಗದ ಬೃಹತ್ ಪ್ರಮಾಣದ ಅನಧಿಕೃತ ಗ್ಯಾರಂಟಿಗಳ ಒಂದು ದೊಡ್ಡ ಸರಣಿಯೇ ಪತ್ತೆಯಾಯಿತು. ಅಬ್ಬಬ್ಬಾ. ಹೀಗೆ ಒಬ್ಬ ಅಧಿಕಾರಿಯ ಪ್ರಾಮಾಣಿಕತೆ ಮತ್ತು ನಿಯಮ ಪಾಲನೆಯಿಂದ 7 ವರ್ಷಗಳ ಕಾಲ ನಡೆದ ಮಹಾವಂಚನೆ ಬಯಲಾಯಿತು. ಈ ಮನೆ ಕುಸಿದು ಬಿದ್ದಂತೆ ಏನಾಯಿತು? PNB ಮೇಲೆ ಮತ್ತು ಇಡೀ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ಇದರ ಪರಿಣಾಮ ಎಷ್ಟಿತ್ತು? ಪರಿಣಾಮಗಳು ಬಹಳ ದೊಡ್ಡವು ಮತ್ತು ದೂರಗಾಮಿಯಾಗಿದ್ದವು. ತಕ್ಷಣವೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಿತು. ಅದೇನು? ಅವರು ವ್ಯಾಪಾರ ಸಾಲಕ್ಕಾಗಿ LOU ನೀಡುವುದನ್ನೇ ಸಂಪೂರ್ಣವಾಗಿ ನಿಷೇಧಿಸಿದ್ರು. ಏನು? ಸಂಪೂರ್ಣ ಬ್ಯಾನ್? ಅಂದ್ರೆ ಮುಂಬೈನ ಒಂದು ಶಾಖೆಯಲ್ಲಿ ನಡೆದ ವಂಚನೆಯಿಂದಾಗಿ ದೇಶದ ಎಲ್ಲಾ ಆಮದುದಾರರು ಬಳಸುತ್ತಿದ್ದ ಒಂದು ಪ್ರಮುಖ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇಲ್ಲದಂತಾಯ್ತಾ? ಹೌದು. ಇದು ದೇಶದ ಎಲ್ಲಾ ಸಣ್ಣ ಮತ್ತು ದೊಡ್ಡ ಇಂಪೋರ್ಟರ್ಸ್ ಮೇಲೆ ನೇರ ಪರಿಣಾಮ ಬೀರಿತು. ಅವರಿಗೆ ಬಿಸ್ನೆಸ್ ಮಾಡಲು ಹಣಕಾಸು ಪಡೆಯುವುದು ಕಷ್ಟವಾಯಿತು. ಓ. ಅಷ್ಟೇ ಅಲ್ಲ, RBI ಎಲ್ಲ ಬ್ಯಾಂಕುಗಳಿಗೆ ಸ್ವಿಫ್ಟ್ ಅನ್ನು CBSನೊಂದಿಗೆ ಕಟ್ಟುನಿಟ್ಟಾಗಿ ಮತ್ತು ನಿಗದಿತ ಸಮಯದೊಳಗೆ ಜೋಡಣೆ ಮಾಡುವಂತೆ ಆದೇಶ ಹೊರಡಿಸಿತು. ಆ ತಾಂತ್ರಿಕ ಲೋಪವನ್ನು ಸರಿಪಡಿಸಲಾಯಿತು. ಹೌದು, ಅದು ಅನಿವಾರ್ಯವಾಗಿತ್ತು. ಇನ್ನು ಆರ್ಥಿಕವಾಗಿ PNBಗೆ ಆದ ನಷ್ಟ? PNBಯು ಹಗರಣ ಬೆಳಕಿಗೆ ಬಂದ ನಂತರ ಒಂದೇ ಕ್ವಾರ್ಟರ್ನಲ್ಲಿ $1.9 ಬಿಲಿಯನ್ ಅಧಿಕ, ಅಂದ್ರೆ ಸುಮಾರು 13,000 ಕೋಟಿ ರೂಪಾಯಿಗಳ ನಷ್ಟವನ್ನು ದಾಖಲಿಸಿತು. ಒಂದೇ ತ್ರೈಮಾಸಿಕದಲ್ಲಿ? ಹೌದು. ಇದು ಭಾರತೀಯ ಬ್ಯಾಂಕಿಂಗ್ ಇತಿಹಾಸದಲ್ಲಿ ಒಂದು ದಾಖಲೆಯ ನಷ್ಟವಾಗಿತ್ತು. ಇನ್ನು ಕಾನೂನಾತ್ಮಕವಾಗಿ ನೀರವ್ ಮೋದಿ ಮತ್ತು ಅವರ ಸಹಚರರು ದೇಶದಿಂದ ಪಲಾಯನ ಮಾಡಿದ್ರು. ಅವರ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಗಳನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿತು. ಖಂಡಿತ. ನಮ್ಮಲ್ಲಿ ಎಷ್ಟೇ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕಠಿಣ ನಿಯಮಗಳಿದ್ದರೂ ಅವುಗಳ ನಡುವಿನ ಸಣ್ಣ ಕಂದಕಗಳು ಮತ್ತು ಕೆಲವೇ ಜನರ ದುರಾಸೆ ಸೇರಿದಾಗ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಇದು ಒಂದು ಎಚ್ಚರಿಕೆಯ ಕತೆ. ಹೌದು. ಈ ಮೂಲಗಳು ತಾಂತ್ರಿಕ ಮತ್ತು ಕಾರ್ಯವಿಧಾನದ ವೈಫಲ್ಯಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತವೆ. ಆದರೆ ಇದು ನಮ್ಮನ್ನು ಒಂದು ಅಂತಿಮ ಯೋಚನೆಗೆ ದೂಡುತ್ತದೆ. ಅದೇನು? ಹೆಚ್ಚುತ್ತಿರುವ ಈ ಡಿಜಿಟಲ್ ಯುಗದಲ್ಲಿ ನಾವು ಹೆಚ್ಚಾಗಿ ಸೈಬರ್ ದಾಳಿ, ಹ್ಯಾಕಿಂಗ್ನಂತಹ ಹೊರಗಿನಿಂದ ಬರುವ ಬೆದರಿಕೆಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೇವೆ. ಹೌದು, ಎಕ್ಸ್ಟರ್ನಲ್ ಥ್ರೆಟ್ಸ್. ಆದರೆ PNB ಪ್ರಕರಣವನ್ನು ನೋಡಿದಾಗ ನಿಜವಾದ ಅಪಾಯವು ನಮ್ಮ ಆಂತರಿಕ ವ್ಯವಸ್ಥೆಗಳ ನಡುವಿನ ಸರಳ ಆದರೆ ಬಳಸಿಕೊಳ್ಳಬಹುದಾದ ಅಂತರಗಳಲ್ಲಿ ಮತ್ತು ಆ ವ್ಯವಸ್ಥೆಗಳಿಗೆ ಸಂಪೂರ್ಣ ಪ್ರವೇಶವಿರುವ ನಮ್ಮದೇ ನಂಬಿಕಸ್ಥ ವ್ಯಕ್ತಿಗಳಲ್ಲೇ ಅಡಗಿದೆಯೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಬಹುಶಃ ನಾವು ಹೊರಗಿನ ಶತ್ರುಗಳಿಗಿಂತ ಒಳಗಿನ ಲೋಪಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕೇನೋ.